ಏನಿವತ್ತು ವೇಮಗಲ್ಲು ಕುರುಗಲ್ ಪಟ್ಟಣ ಪಂಚಾಯತಿ ಅಭೂತಪೂರ್ವದಂಥ ಜಯ ನಮ್ಮ NDA ಅಭ್ಯರ್ಥಿಗಳಿಗೆ BJP JDS ಅಭ್ಯರ್ಥಿಗಳಿಗೆ ಸಿಕ್ಕಿದೆ. ಇದು ಅಧಿಕಾರದ ವಿರೋಧ ಅಲೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತೇನು ಇಡೀ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರುಗಳು, ಮಾನ್ಯ ಶಾಸಕರು, ಮಾನ್ಯ MLCಗಳು, ಇಡೀ ಅವರು ಎಂಟೇರು MLCಗಳೆಲ್ಲ ಬಂದು ಇಲ್ಲಿ ಕೆಲಸ ಮಾಡೋದೇ ಕೂಡ ಅಧಿಕಾರ ವರ್ಗವನ್ನು ದುರುಪಯೋಗ ಪಡಿಸ್ಕೊಂಡು ಮಾಡೋದೇ ಕೂಡ ಇವತ್ತು ಅವ್ರದ್ದು ವಿರೋಧಿ ಅಲೆ ಎಷ್ಟು ನಡೀತಾ ಇದೆ ಅಂತ ನಿಮಗೆ ಒಂದು ಎಲೆಕ್ಷನ್ ಉತ್ತರನೇ ಸಾಕ್ಷಿ ಅಂತ ಹೇಳ್ತಿದ್ದೆ. ನಾನು ನಿಮ್ಮ ಹಿಂದೆನೂ ಹೇಳ್ತಾ ಇದ್ದೆ ಸಾಕಷ್ಟು ನಿಮ್ಮ ಮಾಧ್ಯಮಗಳ ಮುಖಾಂತರ. ಇಲ್ಲಿ 2.25 ವರ್ಷದಿಂದ ಅವ್ರು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಬಂದಿಲ್ಲ. ಜನ ಇಲ್ಲಿ ಮರೀಚಿಕೆ ಆಗಿದೆ ಅಭಿವೃದ್ಧಿ. ಯಾಕಂದರೆ ಬೇರೆಗೌಡರ ಕಾಲದಲ್ಲಿ ನಡೀತಾ ಇದ್ದಂಥ ಅಭಿವೃದ್ಧಿಗಳು, ಅದಾದಮೇಲೆ ನಮ್ಮ ಉತ್ತರ ಪ್ರಕಾಶ್ ಅಣ್ಣವರು ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು, ಅದು ಬಿಟ್ಟರೆ ಕೋವಿಡ್ ಟೈಮಲ್ಲಿ SM ಅರ್ಶಿತ್ ಅವರು ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ರು. ಅದು ಬಿಟ್ಟರೆ 2.25 ವರ್ಷ ಆಯಿತು ಶಾಸಕರು ಗೆದ್ದು, ಇಲ್ಲಿ ಏನೂ ಬಂದಿರಲಿಲ್ಲ. ಎಲೆಕ್ಷನ್ ಘೋಷಣೆ ಆದಮೇಲೆ, ಕುರುಗಲ್ ವೇಮಗಲ್ ಪಟ್ಟಣ ಪಂಚಾಯತಿ ಘೋಷಣೆ ಆದಮೇಲೆ ಇಲ್ಲಿ ಬಂದು ಗುದ್ಲಿ ಪೂಜೆ ಪ್ರಾರಂಭ ಮಾಡೋದು. ಜನಗಳು ಇಲ್ಲಿ ಮೊಟ್ಟಾಳರಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ತುಂಬಾ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಆ ಕಾರಣಕ್ಕೆ ನಮಗೇನು 12 ಬರಬೇಕಾಯ್ತು, ಇವತ್ತು 10, ಇನ್ನೊಂದು ಇಂಡಿಪೆಂಡೆಂಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಆ ಕಾರಣಕ್ಕೆ ಏನು ನಾನು ಹೇಳಿದ್ದೆ ಮೊದಲೇ, ವೇಮಗಲ್ಲು ಕುರುಗಲ್ ಪಟ್ಟಣ ಪಂಚಾಯತಿ ಹೊಸದಾಗಿ ಘೋಷಣೆ ಆಗಿರೋದು. ಮತ್ತು ನಾವೆಲ್ಲರಿಗೂ ಯುವಕರಿಗೆ ಕೊಟ್ಟಿದ್ದು, JDS ಅಭ್ಯರ್ಥಿಗಳಾಗ್ಬೋದು ಮತ್ತು BJP ಅವರೆಲ್ಲರಿಗೂ ಯುವಕರನ್ನೇ ಗುರುತಿದ್ದು ನಾವು ಕೊಟ್ಟಿದ್ವಿ. ಈ ಏನು 4 JDS ಮತ್ತು 6 BJP, ಒಂದು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಎಲ್ಲರೂ ಸೇರಿ ಏನು ಪಟ್ಟಣ ಪಂಚಾಯತಿ ಕೈ ಹಿಡಿಯೋ ಮುಖಾಂತರ ಏನು ನಮ್ಮ ವಿಜೇಂದ್ರಣ್ಣವ್ರು ನಮಗೆ ಸೂಚನೆ ಕೊಟ್ಟಿದ್ದರು, ಅದೇ ರೀತಿ ಕುಮಾರಸ್ವಾಮಿ ಅವರು ಏನು ಸೂಚನೆ ಕೊಟ್ಟಿದ್ದರು, ಅದೇ ರೀತಿ ನಮ್ಮ ಜೋಡೆತ್ತಿಗಳಾದಂಥ ಉತ್ತರ ಪ್ರಕಾಶ್ ಅವರು, SM ಅರ್ಶಿತ್ ಅವರು, ಅವರ ಅಭಿವೃದ್ಧಿ ಕಾರ್ಯಗಳೇನಿದೆ ಅದನ್ನು ಮುಂದುವರಿಸ್ಕೊಂಡೋಗು ಸರ್ವತೋಮುಖ ಅಭಿವೃದ್ಧಿ ಆಗಬೇಕನ್ನೋದು ನಮ್ಮ ಇಚ್ಛೆ ಇದೆ. ಅದೇ ರೀತಿ ನಾನು ಜಿಲ್ಲಾಧ್ಯಕ್ಷನಾಗಿ ಈ ಪ್ರತಿ 17 ವಾರ್ಡಲ್ಲಿ 4 ಸತಿ ವಿಸಿಟ್ ಮಾಡಿದ್ದೆ. ನಮಗೆ ಸ್ವಲ್ಪ ನಾಡಿ ಮಿಡಿತ ಗೊತ್ತಾಯಿತು, ಏನು ಬಯಸ್ತಾ ಇದ್ದಾರೆ ಅಂತ. ಅಭಿವೃದ್ಧಿ ಬೇಕಿಲ್ಲಿ. ಆ ಕಾರಣಕ್ಕೆ ಇಲ್ಲಿ ಸ್ಥಳೀಯವಾಗಿ ಇವತ್ತು ಸಾಕಷ್ಟು ಫ್ಯಾಕ್ಟ್ರಿಗಳು ಬಂದಿದೆ. ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಬೇಕು. ಈ ಉದ್ಯೋಗನ ನಮ್ಮೆಲ್ಲ ವಿದ್ಯಾವಂತರ ಏನು ಅಭ್ಯರ್ಥಿಗಳು ಇವತ್ತೇನು ಗೆದ್ದಿದ್ದಾರೆ, ಕೌನ್ಸಿಲರ್ಗಳಾಗಿದ್ದಾರೆ, ಅವೆಲ್ಲ ಮಾಡ್ತಾರೆ. ಸ್ಥಳೀಯವಾಗಿ ಏನು ಅಭಿವೃದ್ಧಿ ಆಗಬೇಕು, ಸ್ಥಳೀಯವಾಗಿ ಏನು ಕೆಲಸ ಸಿಗಬೇಕು, ಅದ್ರ ಪರವಾಗಿ ನಾವು ಮಾಡ್ತೀವಿ. ಖಂಡಿತವಾಗಿ ಇದು ಒಂದು ಸರ್ವತೋಮುಖ ಅಭಿವೃದ್ಧಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ.